Rich Stars. ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಈ ಒಂದು ವಿಡಿಯೋದಲ್ಲಿ ನಾವು ಯಾವ ದಿನ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಸೊ ಓವರ್ ಆಲ್ ಲೈಫಲ್ಲಿ ಯಾವಾಗ ಅವ್ರಿಗೆ ತುಂಬಾನೇ ಒಳ್ಳೆ ಹೆಸರು ಕೀರ್ತಿ ಬರುತ್ತೆ, ಒಂದು ಪಾಯಿಂಟು. ಸೆಕೆಂಡ್ ಪಾಯಿಂಟ್, ಸೊ ನಿಜವಾಗ್ಲೂ ಆ ವ್ಯಕ್ತಿಗೆ ಒಳ್ಳೆ ನೇಮು ಫೇಮು ಮನಿ ಎಲ್ಲ ಬರುತ್ತಾ, ಇದೆಯಾ ಯೋಗ ಇಲ್ವಾ ಅಂತ ನಾವು ನಿಮಗೆ ಎಕ್ಸಾಂಪಲ್ಸ್ ಮುಖಾಂತರ ತೋರಿಸ್ತೀನಿ. ಹಾಗೆ ನೀವೇನಾದ್ರೂ ಮೊದಲೇ ಬಾರಿ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ಗೋಸ್ಕರ. ಪ್ರತಿ ತಿಂಗಳು ನ್ಯೂಮರಾಲಜಿ ಕ್ಲಾಸ್ ಇರುತ್ತೆ, ಬಟ್ ನಾನು ವಿಡಿಯೋಸ್ ಅಲ್ಲಿ ನ್ಯೂಮರಾಲಜಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ತುಂಬಾ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಅರ್ಧಂಬರ್ಧ ನಾಲೆಡ್ಜ್ ತಗೊಂಡಿರುವ ಕೆಲವೊಂದು ವ್ಯಕ್ತಿಗಳು ಏನ್ ಹೇಳ್ತಾರೆ ಅಂದ್ರೆ, ಸಂಡೇ ಹುಟ್ಟಿರುವಂತಹವರು ಸೂರ್ಯನ ವಾರ, ಅವರು ಮುಟ್ಟಿದ್ದೆಲ್ಲ ಚಿನ್ನ, ಎಲ್ಲೋದ್ರು ಕಿಂಗ್ ಅಂಡ್ ಕ್ವೀನ್ಸ್ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ನಿಜ? ನಿಜವಾಗ್ಲೂ ಸಂಡೇ ಹುಟ್ಟಿದವರೆಲ್ಲ ಮಹಾರಾಜರೇನಾ? ಸಂಡೇ ಹುಟ್ಟಿದವ್ರು ಯಾರು ಸಮಸ್ಯೆ ಫೇಸ್ ಮಾಡ್ತಾ ಇಲ್ವಾ? ಆರೋಗ್ಯ ಸಮಸ್ಯೆ ಫೇಸ್ ಮಾಡ್ತಾ ಇಲ್ವಾ ಅಂತ ನಾವು ನೋಡೋಣ ಬನ್ನಿ. ನೀವ್ ಎಲ್ಲಾ ವಿಚಾರನೂ ಕೇಳಿಸ್ಕೊಳ್ಳಿ. ಅಂದ್ರೆ ಈ ವಿಡಿಯೋ ಅಲ್ವಾ, ನಿಮ್ಗೆ ಯಾರು ಏನ್ ಹೇಳ್ತಾರೋ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ವಿಚಾರನೂ ಕೇಳಿಸ್ಕೊಳ್ಳಿ. ಅದರಲ್ಲಿ ನಿಮಗೆ ಯಾವುದು ಕರೆಕ್ಟ್ ಅನ್ಸುತ್ತೋ ಅದನ್ನ ನೀವು ತಗೊಳ್ಳಿ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದನ್ನ ಕಲೀರಿ. ಸೊ ಗುಂಪಲ ಗೋವಿಂದ ಅಂತ ಹೇಳಿ ಎಲ್ಲಾರು ಹೇಳೋದನ್ನ ನಾವು ತಗೊಳ್ಳಿಕ್ಕೆ ಆಗೋದಿಲ್ಲ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಮುಂದೆ ಹೋಗ್ತಾ ಇರಿ. ಸೊ ಬನ್ನಿ, ನಿಮ್ಗೆ ನಾನು ಎಕ್ಸಾಂಪಲ್ಸ್ ಮುಖಾಂತರ ತೋರಿಸ್ತೀನಿ. ಮೊದಲೇ ಪಾಯಿಂಟ್, ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಗೇನಾದ್ರೂ ಕುಂಡಲಿ ಗೊತ್ತಿದ್ರೆ ಅಥವಾ ನಿಮ್ಮ ಹತ್ರ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇದ್ರೆ ಮಾತ್ರ. ಕೆಲವ್ರಿಗೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಿಲ್ಲ, ಅಂತರದವ್ರಿಗೆ ನ್ಯೂಮರಾಲಜಿ ನಂಬರ್ 1 ಅಂತ ಹೇಳ್ತೀನಿ. ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಿರೋರು ಅಥವಾ ನಿಮ್ಮ ಮಕ್ಕಳ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ನಿಮ್ಗೆ ಗೊತ್ತಿದ್ರೆ, ಅವ್ರು ಯಾವ ದಿನ ಹುಟ್ಟಿದ್ದಾರೆ, ಅವ್ರದ್ದು ಲಗ್ನ ನಿಮ್ಗೆ ಗೊತ್ತಿದ್ರೆ ನೀವು ನೋಟ್ ಮಾಡ್ಕೊಳ್ಳಿ. ಈಗ ಬನ್ನಿ ಎಕ್ಸಾಂಪಲ್ಸ್ ಮುಖಾಂತರ ಹೇಳ್ತೀನಿ ನಾನು ನಿಮ್ಗೆ. ಸೊ ಫಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಸಂಡೇ ಹುಟ್ಟಿದವ್ರಿಗೆ ಹೋಗೋಣ. ಸಂಡೇ ನೀವು ಹುಟ್ಟಿರುವಂತಹ ವಾರನ ತಗೊಳ್ಳಿ. ಇವಾಗ ನಾವು ಈ ಎಕ್ಸಾಂಪಲ್ ಅಲ್ಲಿ ಸಂಡೇ ಹುಟ್ಟಿರೋರ ಪರಿಸ್ಥಿತಿ ಏನು ಅಂತ ನಾವು ನೋಡೋಣ. ನಿಜವಾಗ್ಲೂ ಸಂಡೇ ಹುಟ್ಟಿರೋರ್ಗೆಲ್ಲಾರು ಸೊ ನೇಮ್ ಫೇಮು ಪೊಲಿಟಿಕಲ್ ಲೈಫ್ ಚೆನ್ನಾಗಿರುತ್ತಾ ಇಲ್ವಾ ಅಂತ ನಾವು ನೋಡೋಣ. ಸಂಡೇ ಅಂತ ಹೇಳಿದ್ರೆ ಭಾನುವಾರದ ಅಧಿಪತಿ ಯಾರು? ಸೂರ್ಯ ಅಲ್ವಾ? ಈಗ ನಿಮ್ಮ ಜಾತಕದಲ್ಲಿ ನೀವು ನಿಮ್ಮ ಲಗ್ನದ ಪ್ರಕಾರ ನೋಡಿ, ಓಕೆನಾ? ಫಾರ್ ಎಕ್ಸಾಂಪಲ್ ನಾನು ಈ ಜಾತಕದಲ್ಲಿ ಕರ್ಕಾಟಕ ಲಗ್ನ ತಗೊಂತಾ ಇದ್ದೀನಿ, ಎಕ್ಸಾಂಪಲ್ಗಷ್ಟೇನೆ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಕರ್ಕಾಟಕ ಲಗ್ನದಲ್ಲಿ ಸಂಡೇ ಹುಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಸಂಡೇ ಹುಟ್ಟಿರುವಂತಹ ವ್ಯಕ್ತಿಯ ಜಾತಕದಲ್ಲಿ ಸೂರ್ಯ ನೀಚ ಆಗಿರ್ತಾನೆ ಅಂತ ಅನ್ಕೊಳ್ಳಿ. ಈಗ ನಾವು ಸೂರ್ಯನ ಬಗ್ಗೆ ಸಂಡೇ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಹಾಗೆ ಎಲ್ಲಾ ದಿವಸನೂ ಎಕ್ಸಾಂಪಲ್ ಕೊಡ್ತೀನಿ, ಡೋಂಟ್ ವರಿ. ಫಾರ್ ಎಕ್ಸಾಂಪಲ್, ನೀವು ಸಂಡೇ ಹುಟ್ಟಿದ್ರೆ ಸಂಡೇನ ತಗೊಳ್ಳಿ. ಸಂಡೇ ಹುಟ್ಟಿ ನಿಮ್ದು ಬೇರೆ ಲಗ್ನ ಆಗಿದ್ರು ಸಹನು ಸೂರ್ಯ ಎಲ್ಲಿದ್ದಾನೆ ಅಂತ ನೋಡಿ. ನೀವು ಸಂಡೇ ಹುಟ್ಟಿದ್ದೀರಾ, ಸೂರ್ಯ ಎಲ್ಲಿದ್ದಾನೆ ಅಂತ ನಿಮ್ಮ ಲಗ್ನದಲ್ಲಿ ಫಸ್ಟ್ ನೋಡಿ. ಈಗ ಸಂಡೇ ಹುಟ್ಟಿ ಸೂರ್ಯ ಏನಾದ್ರು ಇಲ್ಲಿ ನೋಡಿ, ಸ್ಕ್ರೀನ್ ನೋಡಿ, 6, 8, 12 ನಿಮ್ಮ ಲಗ್ನದಿಂದ 6, 8, 12 ಮನೆಗಳಲ್ಲಿ ಏನಾದ್ರು ಇದ್ರೆ 6, 8, 12 ಮನೆಗಳ ಏನಾದ್ರು ಇದ್ರೆ ನಂಬರ್ 1. ಸೊ ಇದು ನಮಗೆ ತುಂಬಾನೇ ಅಂದ್ರೆ ಆ ವ್ಯಕ್ತಿಗೆ ಲೈಫಲ್ಲಿ ತುಂಬಾನೇ ಆರೋಗ್ಯ ಸಮಸ್ಯೆಗಳನ್ನ ಕೊಡುತ್ತೆ ಹುಟ್ಟಿದಾಗಿಂದನೂ. ಹಾಗೆ ಓವರ್ ಆಲ್ ಜೀವನದಲ್ಲೂ ಕೂಡ ತುಂಬಾನೇ ಸಮಸ್ಯೆಗಳನ್ನ ಉತ್ಪತ್ತಿ ಮಾಡುತ್ತೆ. ಯಾವ ವಿಚಾರವಾಗಿ? ಸೂರ್ಯ ಗ್ರಹದ ವಿಚಾರವಾಗಿ. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಗ್ರಹ ನೀಚ ಆಗಿದ್ದರೆ ಈ ಎಕ್ಸಾಂಪಲ್ ಅಲ್ಲಿ ಸೂರ್ಯ ನೀಚ, ತುಲಾ ರಾಶಿಯಲ್ಲಿ ಸೂರ್ಯ ನೀಚ, ಸಂಡೇ ಹುಟ್ಟಿ ಸೂರ್ಯ ನೀಚ ಆಗಿದ್ರು ಸಹ ಅವರಿಗೆ ಪೂರ್ತಿ ಪ್ರಮಾಣದ ಫಲಗಳನ್ನ ಕೊಡೋದಿಲ್ಲ. ಸೊ ಇದು ಕೂಡ ಬ್ಯಾಡ್. ನಂಬರ್ 1 ರೂಲ್ ಏನಪ್ಪಾ? ಸಂಡೇ ಹುಟ್ಟಿರುವಂತಹ ವ್ಯಕ್ತಿಗೆ ಲಗ್ನದಿಂದ ಸೂರ್ಯ 6, 8, 12ನೇ ಮನೇಲಿದ್ರೆ ಅದು ಬ್ಯಾಡ್. ಸೆಕೆಂಡ್ ಪಾಯಿಂಟು, ಆ ಗ್ರಹ ನೀಚ ಆಗಿದ್ರೆ ಅದು ಬ್ಯಾಡ್. ನೆಕ್ಸ್ಟ್, ಆ ಗ್ರಹ ಏನಾದ್ರೂ ಕಂಬಸ್ಟ್ ಆಗಿದ್ರೆ, ಹಸ್ತಂಗತ ಅಂತೀವಿ ಇಂಗ್ಲಿಷ್ ಅಲ್ಲಿ, ಕಂಬಸ್ಟ್ ಅಂತ ಹೇಳ್ತೀವಿ. ಸೊ
ಮೂರನೇ ರೂಲು, ಆ ಗ್ರಹ ಹಸ್ತ ಆಗಿದ್ರೆ ಅಥವಾ ಕಂಬಸ್ತ ಆಗಿದ್ರೆ ಆಗಲೂ ಸಹ ಅವರಿಗೆ ಸಮಸ್ಯೆ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಆ ಗ್ರಹ ಏನಾದ್ರೂ ರಾಹು ಕೇತು ಆ ಗ್ರಹ ಏನಾದ್ರೂ ರಾಹು ಕೇತುಗಳಲ್ಲೇ ಜೊತೆ ಇದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಈ ಜಾತಕದ ವ್ಯಕ್ತಿಗೆ ಸಂಡೇ ಹುಟ್ಟಿದ್ದಾರೆ, ಇವರು ಸೂರ್ಯ ನೀಚ ಆಗಿದೆ, ಇಲ್ಲಿ ರಾಹುನು ಇದ್ದಾರೆ ಅಂತ ಅನ್ಕೊಳ್ಳಿ. ಸೊ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಡಬಲ್ ಡಬಲ್ ಬ್ಯಾಡ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಹುಟ್ಟಿರುವಂತಹ ದಿನ ಹಾಗೆ ದಿನದ ಅಧಿಪತಿ. ಈಗ ಭಾನುವಾರ ಅಂತಾನೆ ಯಾಕೆ ಕೊಟ್ಟಿದ್ದಾರೆ? ಭಾನು ದಿನ ಅಂತ ಕೊಡ್ಬೋದಾಗಿತ್ತಲ್ಲ. ಭಾನುವಾರ, ವಾರ್, ಪ್ರತಿ ಒಬ್ಬರು ಹುಟ್ಟಿದಂತಹ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಯಾವ ವಿಚಾರಕ್ಕೆ ವಾರ್ ಮಾಡ್ತಾರೆ, ಹಾಗೆ ಯಾವ ವಿಚಾರವಾಗಿ ಪ್ರತಿದಿನ ಸಮಸ್ಯೆಗಳನ್ನ ಹೆಚ್ಚು ಎದುರಿಸ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ. ನೋಡಿ, ಈ ಜಾತಕದಲ್ಲಿ ಎಕ್ಸಾಂಪಲ್ ಅಷ್ಟೇನೆ, ಈ ಜಾತಕ ಅಂತ ಹೇಳಿದ್ರೆ ಕ್ಲೈಂಟ್ಸ್ ಯಾರ್ದೋ ಕ್ಲೈಂಟ್ಸ್ ಇರುತ್ತೆ, ಎಕ್ಸಾಂಪಲ್ ತಗೊಂಡಿದ್ದೀನಿ. ಬೇರೆ ಲಗ್ನನು ನೀವು ಬಳಸ್ಕೊಳ್ಳಿ. ಸೊ ಕರ್ಕಾಟಕ ಲಗ್ನ ಆಗಿದ್ದು ಅವರಿಗೆ ಸೂರ್ಯ ನೀಚ, ಭಾನುವಾರ ಹುಟ್ಟಿದ್ದಾರೆ, 6, 8, 12 ಅಲ್ಲಿ ಬಂದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಪ್ರಶ್ನೆ ನಾನು ಅದಕ್ಕೆ ಹೇಳಿದ್ದು, ಎಕ್ಸಾಂಪಲ್ಸ್ ಒಬ್ಬೊಬ್ರಿಗೂ ಒಂದೊಂದರ ಹೋಗುತ್ತೆ. ನಂಬರ್ 1 ಏನಪ್ಪಾ ಅಂತ ಹೇಳಿದ್ರೆ 6, 8, 12 ಅಲ್ಲಿ ಬಂದಿಲ್ಲ, ಅಲ್ಲಿ ಸ್ವಲ್ಪ ಬಚಾವು. ನಂಬರ್ 2 ಬ್ಯಾಡ್ ಆಗಿದೆ, ಅಲ್ಲಿ ಆಲ್ರೆಡಿ ಹೋಯ್ತು. ನಂಬರ್ 2, ಸೊ ಇದು ಭಾನುವಾರ ಆಗಿರೋದ್ರಿಂದ ಎಲ್ಲಾ ಗ್ರಹಗಳು ಸೂರ್ಯನ ಅಂಡರ್ ಅಲ್ಲಿ ಬರೋದ್ರಿಂದ ಸೂರ್ಯ ಇವತ್ತು ಕಂಬಸ್ಟ್ ಆಗೋದಿಲ್ಲ. ಹಾಗೆ ಇಲ್ಲೂ ಕೂಡ ರಾಹುಕೇತು ರೆಟ್ರೋ, ಅದು ಕೂಡ ಕಂಬಸ್ಟ್ ಆಗೋದಿಲ್ಲ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದಕ್ಕೆ ಹೇಳಿದ್ದು, ಜ್ಯೋತಿಷ್ಯ ಗೊತ್ತಿರೋರು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ. ಯಾರೋ ಹೇಳಿದ್ರು ಭಾನುವಾರ ಹುಟ್ಟಿದವರು ಹಂಗೆ ಹಿಂಗೆ ಅಂತ ಹೇಳಿರ್ತಾರೆ ಅಂತ ಹೇಳಿ, ಅವ್ರ ಪೇರೆಂಟ್ಸ್, ಎಸ್ಪೆಷಲಿ ಮಕ್ಕಳೆಲ್ಲ ಪೇರೆಂಟ್ಸ್ ಖುಷಿ ಪಡೋದು ಇಲ್ಲ ದುಃಖ ಪಡೋದು ಮಾಡೋದು ಅವರೇನೆ. ನಿಜವಾಗ್ಲೂ ಖುಷಿ ಪಡ್ಬೇಕಾ ದುಃಖ ಪಡ್ಬೇಕಾ ಅಥವಾ ಅದಕ್ಕೆ ಏನ್ ಮಾಡ್ಬೇಕು ಅಂತ ಇಲ್ಲಿ ನೋಡಿ. ಸೊ ಇಲ್ಲಿ ರಾಹುಕೇತು ಆಕ್ಸಿಸ್ ಅಲ್ಲಿ ಬಂದಿದೆ, ಇಲ್ಲೂ ಬ್ಯಾಡ್. ಕಂಬಸ್ಟ್ ಎನ್ವೇ ಸೂರ್ಯ ಆಗಿರೋದ್ರಿಂದ ಕಂಬಸ್ಟ್ ಇಲ್ಲ, ಬಟ್ ಇಲ್ಲೂ ಬ್ಯಾಡ್. ಈ ಒಂದು ಜಾತಕನಿಗೆ ಹುಟ್ಟಿದಾಗಿಂದ ಅವ್ರೇನಾದ್ರು ಸೂರ್ಯ ದಶ ಬಂದಿದ್ರೆ, ನೀಟಾಗಿ ಕೇಳಿಸ್ಕೊಳ್ಳಿ, ಸೂರ್ಯ ದಶ ಬಂದಿದ್ರೆ ಡೆಫಿನೆಟ್ಲಿ ಸಮಸ್ಯೆ ಹೆಚ್ಚಿರುತ್ತೆ. ಯಾಕೆ ಹೆಚ್ಚಿರುತ್ತೆ ಹೇಳಿ? ನೀಚ ಆಗಿದ್ದಾನಲ್ವಾ, ಅದಕ್ಕೆ. ಎರಡನೇದು, ರಾಹು ದಶ ಬಂದಿದ್ರೆ, ಯಾಕೆ ರಾಹು ದಶ? ಸೂರ್ಯನ ಜೊತೆ ಇದೆ ಒಂದು. ಎರಡನೇದು, ಸೂರ್ಯನಿಗೆ ಎನಿಮಿ ಪ್ಲಾನೆಟ್ಸ್ ಯಾರ್ಯಾರು? ರಾಹು, ಶನಿ. ಮೇನ್ ಎನಿಮಿ ಪ್ಲಾನೆಟ್ಸ್ ಸೂರ್ಯನಿಗೆ ಯಾರಪ್ಪ ಅಂತ ಹೇಳಿದ್ರೆ ಶನಿ, ರಾಹು. ಈ ದಶಗಳಲ್ಲಿ, ಈ ಭುಕ್ತಿಗಳಲ್ಲಿ ಅವರು ಆರೋಗ್ಯ ಸಮಸ್ಯೆನ ಹೆಚ್ಚು ಫೇಸ್ ಮಾಡ್ತಾರೆ. ಸೆಕೆಂಡ್ ಪಾಯಿಂಟ್, ಆ ಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ, ಫಾರ್ ಎಕ್ಸಾಂಪಲ್ ನೋಡಿ, ಈ ಜಾತಕನಿಗೆ ರಾಹು ದಶ, ರಾಹು 4ರಲ್ಲೇ ಕೂತಿದೆ. ರಾಹು ದಶ ಏನಾದ್ರು ಬಂದಿದ್ರೆ ತಾಯಿಯ ವಿಚಾರವಾಗಿ, ಆರೋಗ್ಯದ ವಿಚಾರವಾಗಿ, ಅವರ ಕುಟುಂಬದ ವಿಚಾರವಾಗಿ, ವೆಹಿಕಲ್ಸ್, ಪ್ರಾಪರ್ಟಿ, ಎಜುಕೇಶನ್, ಇದೆಲ್ಲ ವಿಚಾರವಾಗಿ, ಪಬ್ಲಿಕ್ 4ನೇ ಮನೆ ಡೊಮೆಸ್ಟಿಕ್ ಪಬ್ಲಿಕ್ ಆಗಿರೋದ್ರಿಂದ ಸಮಾಜದಲ್ಲಿ ಕೆಟ್ಟ ಹೆಸರು, ಸೊ ಈ ತರ ಎಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡಿರ್ತಾರೆ. ದಶ ಬಂದಿದ್ರೆ ಅಥವಾ ಭುಕ್ತಿಗಳು ಬಂದಿದ್ರೆ, ಆರೋಗ್ಯ ಸಮಸ್ಯೆ ಕೂಡ ಬಂದಿದ್ರೆ. 4ನೇ ಮನೆ ಅಂತ ಹೇಳಿದಾಗ ಪೈಲ್ಸ್ ಆಗೋ ಸಾಧ್ಯತೆ ಇರುತ್ತೆ, ರಾಹು, ಅಥವಾ ತಲೆಗೆ ಸಂಬಂಧಪಟ್ಟಾಗ ಏನಾದ್ರೂ ಆಪರೇಷನ್ಸ್ ನಡೆದಿರುತ್ತೆ. ಓಕೆ, ನೆಕ್ಸ್ಟ್, ಇದೇ ಜಾತಕನಿಗೆ ಶನಿ ದಶ ಅಥವಾ ಶನಿ ಭುಕ್ತಿ ಬಂದಾಗ 7 ಮತ್ತು 8ನೇ ಮನೆ ಅಧಿಪತಿ ಅಲ್ವಾ, ಇದೆರಡಕ್ಕೂ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮ್ಸ್ ಜಾಸ್ತಿ ಆಗಿರುತ್ತೆ. ಮ್ಯಾರೇಜ್ ಅಲ್ಲಿ, ಪಿತ್ರಾರ್ಜಿತ ಆಸ್ತಿಯಲ್ಲಿ, ಸಡನ್ ಆಗಿ ಆರೋಗ್ಯದ ವಿಚಾರವಾಗಿ. ಇದು ಸಂಡೇ ಹುಟ್ಟಿರುವಂತಹ ವ್ಯಕ್ತಿಗೆ ನಾನು ನೀಡ್ತಿರುವ ಎಕ್ಸಾಂಪಲ್, ಮಿಕ್ಸ್ ಮಾಡ್ಕೋಬೇಡಿ ಎಲ್ಲಾರು, ಎಲ್ಲಾ ಗ್ರಹಗಳನ್ನು ಹಾಗೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸಂಡೇದು ಹೇಳ್ತಾ ಇದ್ದೀನಿ, ಅಂದ್ರೆ ಸೋಮವಾರ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ. ಈಗ ಬ್ಯಾಡ್ ನಾನು ಹೇಳಿದ್ದೀನಲ್ವಾ, ಒಬ್ಬ ಮನುಷ್ಯನಿಗೆ ಬರೀ ಬ್ಯಾಡ್ ಏನ ಇರೋದು, ಗುಡ್ ಇರಲ್ವಾ? ಡೆಫಿನೆಟ್ಲಿ ಗುಡ್ ಇರುತ್ತೆ. ಈಗ ಗುಡ್ ಕಡೆ ಬರೋಣ, ಇದೇ ಜಾತಕಕ್ಕೆ ಗುಡ್ ಕಡೆ ಬರೋಣ. ಸೇಮ್ ವ್ಯಕ್ತಿ ಯಾವಾಗ ಹುಟ್ಟಿದ್ದಾರೆ ಇವರು? ಸೇಮ್ ವ್ಯಕ್ತಿ ಸಂಡೇನೆ ಹುಟ್ಟಿದ್ದಾರೆ. ಲಗ್ನ ಚೇಂಜ್ ಮಾಡೋಣ, ಲಗ್ನನೂ ಅಲ್ಲೇ ಇರ್ಲಿ, ಗ್ರಹ ಚೇಂಜ್ ಮಾಡೋಣ. ಸಂಡೇ ಹುಟ್ಟಿದ್ದಾರೆ ಈ ವ್ಯಕ್ತಿ, ಸೂರ್ಯ ಗ್ರಹ. ಓಕೆ, ಸೂರ್ಯ ಗ್ರಹ ಎಲ್ಲಿದೆ ನೋಡೋಣ. ಈಗ ಉಚ್ಚ ಹಾಕೊಳ್ಳೋಣ. ಇಲ್ಲಿ ನೋಡಿ, ಸೂರ್ಯ ಮೇಷರಾಶಿಯಲ್ಲಿ ಸೂರ್ಯ ಉಚ್ಚ ಅಲ್ವಾ? ಇದೇ ವ್ಯಕ್ತಿ ಸಂಡೇ ಹುಟ್ಟಿರುವಂತಹ ವ್ಯಕ್ತಿ ಲಗ್ನದಿಂದ 10ನೇ ಮನೆಯಲ್ಲಿ ಸೂರ್ಯ ಉಚ್ಚ ಆಗಿದ್ದಾಗ ಜೀವನ ಹೆಂಗಿರುತ್ತೆ ಅಂತ ನಾವು ನೋಡೋಣ. ಗ್ರಹ ಉಚ್ಚ ಆಗಿದ್ರೆ ಜೀವನದ ಪರ್ಯಂತ ಎಷ್ಟೇ ದಶಾಭುಕ್ತಿ ಕೆಟ್ಟಿದ್ರು, ಏನೇ ಗ್ರಹಗಳು ಎಲ್ಲೇ ಇದ್ರು, ಕಂಜಂಕ್ಷನ್ ಅಲ್ಲಿ ಇದ್ರು, ಓವರ್ ಆಲ್ ಲೈಫ್ ಅಲ್ಲಿ ಈ ವ್ಯಕ್ತಿ ಲೈಫ್ ಅಲ್ಲಿ ಡಿಸಿಷನ್ಸ್ ತಗೊಳ್ಳೋದಕ್ಕೆ
ಆ ದಿನದ ಅಧಿಪತಿ ನಂಬರ್ 1 ಆಗಿರ್ತಾರೆ. ನೆಕ್ಸ್ಟ್ ಇದಾದ ನಂತರ ಇವ್ರಿಗೆ 6, 8, 12 ಅಲ್ಲಿ ಎಲ್ಲೂ ಬಂದಿಲ್ಲ ಈ ಗ್ರಹ. ಲಗ್ನದಿಂದ 10ನೇ ಮನೆ. ಸೊ ಅದು ಕೂಡ ಎಕ್ಸಲೆಂಟ್. ಸೊ ಲೈಫಲ್ಲಿ ಎಕ್ಸಲೆಂಟ್. ನೆಕ್ಸ್ಟ್ ಈ ದಶ ಬಂದಾಗ, ಸೂರ್ಯ ದಶ ಬಂದಾಗ ಲೈಫಲ್ಲಿ ಟಾಪ್ ಪೊಸಿಷನ್ ಅಲ್ಲಿ ಹೋಗ್ತಾರೆ. ಸೂರ್ಯನಿಗೆ ಕ್ಲೋಸ್ ಇನ್ ಯಾರ್ಯಾರು? ಗುರು ಮಹಾದಶ. ಸೊ ಗುರು ಮಹಾದಶ ಕೂಡ ತುಂಬಾನೇ ಕ್ಲೋಸ್ ಇವ್ರಿಗೆ. ನೆಕ್ಸ್ಟ್ ಬುಧ ಮಹಾದಶ ಅಥವಾ ಬುಧ ಭುಕ್ತಿಗಳು. ಸೊ ಚಂದ್ರ ಮಹಾದಶ ಅಥವಾ ಚಂದ್ರ ಭುಕ್ತಿಗಳು. ಕುಜ ಕೂಡ ನ್ಯೂಟ್ರಲ್ ತಗೊಂತೀವಿ, ಬಟ್ ಪ್ಲಸ್ ಮೈನಸ್ ಏನಿಲ್ಲ. ಸೊ ಮೇನ್ ಡ್ಯಾಮೇಜ್ ಹೊಡೆಯೋದು ಶನಿ ರಾಹು. ಸೊ ಇದೆರಡು ದಶಗಳು. ಬಟ್ ಇಲ್ಲಿ ಆಲ್ರೆಡಿ ಸಂಡೆ ಹುಟ್ಟಿರುವಂತಹ ವ್ಯಕ್ತಿಗೆ ಇಲ್ಲಿ ಪ್ಲಸ್ ಆಗಿರೋದ್ರಿಂದ ಏನಾಗಿರುತ್ತೆ? ಪ್ಲಸ್ಸೇ ಆಗಿರುತ್ತೆ. ಸೊ ಇದೇ ತರ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಟ್ಯೂಸ್ಡೇವರೆಗೂ ಕವರ್ ಮಾಡ್ತೀನಿ, ಬಿಕಾಸ್ ಲೆಂತ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ 2ನ ಕೂಡ ನೋಡಿ. ಇದೇ ತರ ನೀವು ಎಕ್ಸಾಂಪಲ್ಸ್ ಹಾಕೊಂಡು ನೀವು ಯಾವ ಡೇ ಹುಟ್ಟಿದೀರಾ, ನಂಬರ್ 1 ಆ ಗ್ರಹ ನೀಚ ಇದೆಯಾ, ಉಚ್ಚ ಇದೆಯಾ, ಈ ತರ ನೀವು ಅನಾಲಿಸಿಸ್ ಮಾಡ್ಬೇಕಾಗತ್ತೆ.